ಮೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಹಾಗೂ ದೇವರ ಎಲ್ಲ ಶ್ರೇಷ್ಠ ಸೇವಕರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ದಿವಸದಲ್ಲಿ ನಾವು ಧ್ಯಾನಿಸಲಿಕ್ಕೆ ಹೋಗ್ತೇವಂಥ ದೇವರ ವಾಕ್ಯದ ಭಾಗದ ಸಂದೇಶ ಅಥವಾ ಪೀಠಿಕೆ, ಬಲಪಡಿಸುವ ದೇವರು, ನಮ್ಮನ್ನು ಬಲಪಡಿಸುವ ದೇವರು ಎಂಬಂಥ ಒಂದು ಪೀಠಿಕೆ ಆಧಾರದಲ್ಲಿ ಕೆಲವೊಂದು ವಾಕ್ಯಗಳನ್ನು ನಾವು ಧ್ಯಾನಿಸೋಣ ಪ್ರಿಯರೇ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕೆ ಆಧಾರವಾಗಿ ಫಿಲಿಪ್ಪಿಯರ್ 4ನೇ ಅಧ್ಯಾಯ 13ನೇ ವಚನ ನಾವು ನೋಡಬೇಕಾದ್ರೆ 12 ಮತ್ತು 13ನೇ ವಚನದಲ್ಲಿ ಅಪೊಸ್ತಲನಾಗಿ ಪೌಲನು ಫಿಲಿಪ್ಪಿಯರ ಸಭೆಗೆ ಬರಿಬೇಕಾದ್ರೆ ಒಂದು ಆತ್ಮೀಕ ಸತ್ಯವನ್ನು ಅವರು ವಿವರಿಸಿ ಹೇಳ್ತಾ ಇದ್ದಾರೆ. ಆತ್ಮಿಕ ರಹಸ್ಯವನ್ನು. ಏನು ಆತ್ಮಿಕ ಒಂದು ಸತ್ಯ ರಹಸ್ಯ ಅಂತಂದರೆ, ಫಿಲಿಪ್ಪಿಯರ್ 4ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಪೌಲನು ಹೇಳ್ತಾ ಇದ್ದಾರೆ, ಕೊರತೆಯಲ್ಲಿದ್ದೇನೆಂಬುದನ್ನು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿ ಉಳ್ಳವನಾದರೂ, ಕೊರತೆ ಉಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿದ್ದರೂ ಅದರ ಗುಟ್ಟು ನನಗೆ ತಿಳಿದಿದೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪೌಲನು ಹೇಳ್ತಕ್ಕಂಥ ಒಂದು ವಿಷಯ, ನಾನು ಬಡವನಾಗಿದ್ದಾಗಲೂ, ಹಸಿದವನಾಗಿದ್ದಾಗಲೂ, ಕೊರತೆ ಉಳ್ಳವನಾಗಿದ್ದಾಗಲೂ ನಾನು ಸಂತುಷ್ಟಿಯಾಗಿರುವುದನ್ನು, ಸಂತೋಷವಾಗಿರುವುದನ್ನು ಮತ್ತು ಸಂತೃಪ್ತಿಯಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ ಪೌಲನು ಹೇಳಬೇಕಾದ್ರೆ, ಅದರ ಹಿಂದೆ ಇರ್ತಕ್ಕಂಥ ರಹಸ್ಯ ಏನು? ಒಬ್ಬ ವ್ಯಕ್ತಿ ಕೊರತೆ ಇದ್ದಾಗಲೂ, ಕಷ್ಟದಲ್ಲಿದ್ದಾಗಲೂ, ಬಡತನದಿದ್ದಾಗಲೂ, ಹಸಿವಿನಲ್ಲಿರುವಾಗಲೂ ಯಾವ ರೀತಿ ದೇವರಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯ? ದೇವರಲ್ಲಿ ಯಾವ ರೀತಿಯಾಗಿ ಸಂತುಷ್ಟಿಯಾಗಿ ನಾವು ಇರೋದಕ್ಕೆ ಸಾಧ್ಯ ಅಂದರೆ, ಅದರ ಹಿಂದೆ ಇರತಕ್ಕಂಥ ರಹಸ್ಯ ಕಾರಣ, ಆತನು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನಂತೆ. ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ, ಆತನು ನನ್ನನ್ನು ಬಲಪಡಿಸುತ್ತಾನೆ. ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಇವೆಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ದೇವರು ನಮ್ಮನ್ನು ಯಾವಾಗಲೂ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ನಾವು ಕೊರತೆಗಳಿದ್ದಾಗಲೂ, ಬಡತನದಲ್ಲಿದ್ದಾಗಲೂ, ಕಷ್ಟದಲ್ಲಿದ್ದಾಗಲೂ, ಇಕ್ಕಟ್ಟಿನಲ್ಲಿ ಹಾದು ಹೋಗಬೇಕಾದರೂ ಕೂಡ ನಾವು ಅದಕ್ಕಾಗಿ ಸೋತು ಹೋಗದಾಗೆ, ಕೊರಗಿ ಹೋಗದಾಗೆ ಕರ್ತನ ಆತ್ಮನು ನಮ್ಮ ಜೊತೆಲಿದ್ದು ಇವೆಲ್ಲದರ ಮಧ್ಯದಲ್ಲಿ ಕೂಡ ನಾವು ಸಂತುಷ್ಟಿಯಾಗಿ, ಸಂತೋಷದಿಂದ, ಸಮಾಧಾನದಿಂದ ಜೀವಿಸುವುದಕ್ಕೆ ಕೂಡ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಗಿದ್ದಾಗ ದೇವರು ನಮ್ಮನ್ನು ಯಾವ ರೀತಿಯಾಗಿ ಬಲಪಡಿಸುವಂಥ ದೇವರಾಗಿದ್ದಾನೆ. ಈ ಸಂದೇಶದ ಭಾಗದಲ್ಲಿ ಕರ್ತನು ನಮ್ಮನ್ನು ಯಾವ ರೀತಿ ಬಲಪಡಿಸುತ್ತಾನೆ ಎಂಬುವಂಥ ಒಂದು 3 ಹಂತಗಳನ್ನು ಇವತ್ತು ನಾವು ಧ್ಯಾನಿಸಲಿಕ್ಕಿದ್ದೇವೆ ಪ್ರಿಯರೇ. ಅದರಲ್ಲಿ ಮೊದಲನೇದಾಗಿ ಪೌಲನು ಹೇಳುವ ಪ್ರಕಾರವಾಗಿ ದೇವರು ನಮ್ಮನ್ನು ಯಾವ ರೀತಿ ಬಲಪಡಿಸುತ್ತಾನೆ ಎಂದರೆ, ಆತನಲ್ಲಿ ನಾನು ನೆಲೆಗೊಂಡಿದ್ದಾಗ ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಅಂತಾನೆ. ಹಾಗಾದರೆ ದೇವರು ನಮ್ಮನ್ನು ಬಲಪಡಿಸುವುದು ಯಾವುದರ ಮುಖಾಂತರವಾಗಿ, ಯಾವ ರೀತಿ ಅಂತಂದರೆ, ನಾವು ಆತನಲ್ಲಿ ನೆಲೆಗೊಂಡಿದ್ದಾಗ, ಆತನಲ್ಲಿ ನಾವು ಇರುವಾಗ, ಆತನಲ್ಲಿ ನಾವು ಆತನನ್ನು ಆತುಕೊಂಡಿರುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಮೊದಲನೇ ವಿಧಾನ, ನಾವು ಕರ್ತನಲ್ಲಿ ನೆಲೆಗೊಂಡಿದ್ದಾಗ, ದೇವರನ್ನು ನಾವು ಆತುಕೊಂಡಿದ್ದಾಗ, ಆತನ ಪ್ರಸನ್ನತೆಯಲ್ಲಿ ನಾವು ಇರಬೇಕಾದ್ರೆ ದೇವರು ನಮ್ಮನ್ನು ಆತ್ಮದಲ್ಲಿ ಬಲವುಳ್ಳವರಾಗಿ ನಮ್ಮನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ದಾವೀದನು ಹೇಳ್ತಾನೆ, ಉದಾಹರಣೆಯಾಗಿ ಕೀರ್ತನೆ 27ರಲ್ಲಿ 4ನೇ ವಚನದಲ್ಲಿ ಇದರಲ್ಲಿ ನಾವು ಗಮನಿಸುತ್ತೇವೆ. ಕೀರ್ತನೆ 27ರಲ್ಲಿ 4ನೇ ವಚನದಲ್ಲಿ ದಾವೀದನು ದೇವರು ನೋಡಿ ಒಂದು ಪ್ರಾರ್ಥನೆ ಮಾಡುತ್ತಾನೆ. ದೇವರೇ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ನಾನು ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದರನ್ನೇ ಎದುರು ನೋಡುತ್ತಿರುವೆನು. ನೋಡಿ, ದೇವರಲ್ಲಿ ನಾವು ಬಲಗೊಂಡಿರುವಕ್ಕೆ ಮುಖ್ಯವಾದ ಒಂದು ರಹಸ್ಯ ಏನಂತಂದರೆ, ದಾವೀದನು ಹೇಳುವ ಪ್ರಕಾರವಾಗಿ ನಮ್ಮ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡೋದು ಅಂದರೆ ದೇವರ ಸನ್ನಿಧಾನದಲ್ಲಿ, ದೇವರ ಸಭೆಯಲ್ಲಿ, ದೇವರ ಸನ್ನಿಧಾನದಲ್ಲಿ, ಆತನ ಪಾದದಲ್ಲಿ ನಾವು ಕುಳಿತುಕೊಳ್ಳಬೇಕಾದರೆ, ನಾವು ಕಾಯಬೇಕಾದಾಗ
ದೇವರೇನು ಮಾಡ್ತಾನೆ? ಸ್ತೋತ್ರ, ನಮ್ಮನ್ನು ಹೆಚ್ಚಾಗಿ ಬಲಪಡಿಸುವಂಥ ದೇವರಾಗಿದ್ದಾನೆ. ದಾವೀದ ಹೇಳ್ತಾ ಇದ್ದಾನೆ, ನಿನ್ನ ಪ್ರಸನ್ನತೆ ನೋಡೋದಕ್ಕೂ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ಎಂಬ ಒಂದು ಆಸೆಯನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಹಾಗಿದ್ದರೆ ದಾವೀದನ ನೋಡಿ ಎಲ್ಲ ಸಮಯದಲ್ಲಿಯೂ ಅವನು ಬಲಗೊಂಡವನಾಗಿದ್ದ. ಯುದ್ಧದಲ್ಲಿ ಎಲ್ಲಿ ಹೋದರೂ ಕೂಡ ರಣಶೂರನಾಗಿ ಯುದ್ಧದಲ್ಲಿ ಎಲ್ಲ ಕಡೆ ಅವನು ಜಯಿಸಿಕೊಂಡು ಬರ್ತಾ ಇದ್ದ. ದೇವರು ದಾವೀದನಿಗೆ ಎಲ್ಲಿ ಹೋದರೂ ಕೂಡ ಜಯವನ್ನು ಕೊಡ್ತಾ ಇದ್ದ. ಕಾರಣ ಅವನು ದೇವರಲ್ಲಿ ಬಲಗೊಂಡವನಾಗಿದ್ದನು. ಅವನು ಬಲಗೊಳ್ಳೋದಕ್ಕೆ ಮುಖ್ಯವಾದ ಒಂದು ಮೂಲ ಕಾರಣ ಪ್ರಿಯರೇ, ಆತನು ಕರ್ತನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ, ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದ, ದೇವರ ಮಂದಿರದಲ್ಲಿ ಇದ್ದುಕೊಂಡು ಆತನನ್ನೇ ಧ್ಯಾನ ಮಾಡ್ತಾ ಇದ್ದಾನೆಂಬುದಾಗಿ. ಹಾಗಾದರೆ ದೇವರು ನಮ್ಮನ್ನು ಬಲಪಡಿಸುವುದಕ್ಕೆ ಸ್ತೋತ್ರ ಒಂದು ಮುಖ್ಯವಾದ ಕಾರಣ ಏನಂದರೆ, ನಾವು ದೇವರ ಸನ್ನಿಧಾನದಲ್ಲಿ ಇರಬೇಕು ಪ್ರಿಯರೇ. ದೇವರ ಮನೆಯಲ್ಲಿ ನಾವು ವಾಸ ಮಾಡುವವರಾಗಿರಬೇಕು. ದೇವರ ಮಂದಿರದಲ್ಲಿ ನಾವು ಇರುವಂಥರಾಗಿರಬೇಕು. ಆತನ ಪ್ರಸನ್ನತೆಯಲ್ಲಿ ಸದಾ ನಾವು ಕಾಯುವವರಾಗಿರಬೇಕು ಪ್ರಿಯರೇ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೀರ್ತನೆ 119ರಲ್ಲಿ 97ನೇ ವಚನದಲ್ಲಿ ಅವನು ಹೇಳ್ತಾ ಇದ್ದಾನೆ, ದಿನವೆಲ್ಲ ನಿನ್ನ ವಾಕ್ಯವನ್ನು ನಾನು ಧ್ಯಾನಿಸುತ್ತೇನೆ ಎಂಬುದಾಗಿ. ಒಂದು ಎರಡನೇ ರಹಸ್ಯ ದಾವೀದ ಹೇಳ್ತಾ ಇದ್ದಾನೆ, ನಿನ್ನ ಮನೆಯಲ್ಲಿ ನಾನು ವಾಸ ಮಾಡ್ತೇನೆ ಮತ್ತು ನಿನ್ನ ವಾಕ್ಯಗಳೇ ದಿನವೆಲ್ಲ ನನಗೆ ಅದನ್ನು ಧ್ಯಾನ ಮಾಡುವವನಾಗಿದ್ದೇನೆ. ಅಂದರೆ ಆ ವಾಕ್ಯಗಳನ್ನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಧ್ಯಾನ ಮಾಡುವವನಾಗಿದ್ದೇನೆ ಎಂಬುದಾಗಿ. ಮತ್ತೊಂದು ವಿಶೇಷವಾದ ಒಂದು ವಾಕ್ಯ ಕೀರ್ತನೆ 84ರಲ್ಲಿ 4 ಮತ್ತು 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರ್ತಾರೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಸೊ ಯಾವಾಗ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಕಾಯ್ತಾ ಇದ್ದೀವಿ, ಆತನ ಪ್ರಸನ್ನತೆಯನ್ನು ಅನುಭವಿಸ್ತಾ ಇರ್ತೀವಿ, ಆತನ ಮಂದಿರದಲ್ಲಿ ನಾವು ಆತನ ಆಲಯದಲ್ಲಿ ನಾವು ಕುಳಿತುಕೊಳ್ತೀವಿ ಪ್ರಾರ್ಥನೆ ಮಾಡುವಂಥ ಮುಖಾಂತರವಾಗಿ, ಈ ರೀತಿ ಎಲ್ಲ ಮಾಡುವಂಥ ಕಾರ್ಯಗಳು ನಮಗೆ ಆತನನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವಿಷಯ. ಇದೆಲ್ಲ ಕಾರ್ಯದಿಂದ ದೇವರೇನು ಮಾಡ್ತಾನೆ? ನಮ್ಮನ್ನು ಸ್ವತಃ ಬಲದಿಂದ ತುಂಬುವಂತನಾಗಿದ್ದಾನೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಮೊದಲನೇದಾಗಿ ನಾವು ಆತನಲ್ಲಿ ನೆಲೆಗೊಂಡಿರಬೇಕು. ಆ ನೆಲೆಗೊಳ್ಳುವುದು ಯಾವ ರೀತಿ ಅಂತಂದರೆ, ದೇವರ ಆಲಯದಲ್ಲಿ ನಾವು ಇರುವಂಥದ್ದು, ಆತನ ಮನೆಯಲ್ಲಿ ವಾಸ ಮಾಡೋದು, ದೇವರನ್ನು ಆರಾಧನೆ ಮಾಡುವಂಥದ್ದು, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು, ಇದೆಲ್ಲ ಕಾರ್ಯಗಳು ಮೆಡಿಟೇಷನ್, ವೇಯ್ಟಿಂಗ್ ಮತ್ತು ವರ್ಷಿಪ್ ಬಿಕಮ್ ಎ ಪ್ರೆಸೆನ್ಸ್ ಆ್ಯಂಡ್ ಸ್ಟ್ರೆಂತ್. ನಾವು ಯಾವಾಗ ದೇವರ ಸನ್ನಿಧಾನದಲ್ಲಿ ಆತನ ಪಾದದಲ್ಲಿ ಕುಳಿತುಕೊಳ್ತೇವೆ, ಆತನ ವಾಕ್ಯಗಳನ್ನು ಧ್ಯಾನಿಸುತ್ತೇವೆ, ನಾವು ಆತನ ಸನ್ನಿಧಾನದಲ್ಲಿ ಆತನ ಮನೆಯಲ್ಲಿ ಕಾಯ್ತಾ ಕುಳಿತುಕೊಳ್ತೇವೆ, ಆತನ ಆರಾಧನೆ ಮಾಡುವವರಾಗಿದ್ದಾಗ ಅದೇನಾಗ್ತದೆ? ನಮ್ಮ ಜೀವನದಲ್ಲಿ ಆತನ ಪ್ರಸನ್ನತೆ ನಮ್ಮಲ್ಲಿ ತುಂಬಿಕೊಳ್ಳುವಂಥದ್ದಾಗಿದೆ, ಆತನ ಶಕ್ತಿ ನಮ್ಮಲ್ಲಿ ತುಂಬಿಕೊಳ್ಳುವಂಥದ್ದಾಗಿದೆ. ದಾವೀದನು ಇಂಥ ಒಂದು ಅನುಭವದಲ್ಲಿ ಇದ್ದದ್ರಿಂದನೇ ಆತನು ಗೋಲಿಯಾತನೆಂಬ ರಾಕ್ಷಸನನ್ನು ಕೂಡ ಜಯಿಸಿ ಬಂದನು ಪ್ರಿಯರೇ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಗಾದರೆ ನಾವು ಆತನಲ್ಲಿ ನೆಲೆಗೊಳ್ಳೋದಕ್ಕೆ ಅರ್ಥ ಏನಂದರೆ, ಆತನ ಮನೆಯಲ್ಲಿ, ಆತನ ಮಂದಿರದಲ್ಲಿ, ಆತನ ಆಲಯದಲ್ಲಿ, ಆತನ ಪಾದದ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದು, ವಾಕ್ಯಗಳನ್ನು ಓದುವುದು, ವಾಕ್ಯವನ್ನು ಧ್ಯಾನಿಸುವುದು, ಗೀತೆಗಳನ್ನು ಹಾಡಿ ದೇವರಿಗೆ ಸ್ತುತಿ ಗೀತೆಗಳನ್ನು ಹಾಡಿ ಆರಾಧನೆ ಮಾಡೋದು, ಇದೆಲ್ಲವೂ ಏನಾಗ್ತದೆ? ನಮಗೆ ಆ ಮೆಡಿಟೇಷನ್, ವೇಯ್ಟಿಂಗ್, ವರ್ಷಿಪ್ ಅದೆಲ್ಲ ನಮಗೆ ದೇವರ ಪ್ರಸನ್ನತೆಯನ್ನು ನಮ್ಮಲ್ಲಿ ತುಂಬುವಂಥದ್ದಾಗಿರ್ತದೆ ಮತ್ತು ದೇವರ ಒಂದು ಆಂತರಿಕ ಶಕ್ತಿ ನಮ್ಮಲ್ಲಿ ತುಂಬುವಂಥದ್ದಾಗಿರ್ತದೆ. ಇದೇ ನಾವು ಕರ್ತನಲ್ಲಿ ಬಲಗೊಳ್ಳುವಂಥ ಒಂದು ರಹಸ್ಯವಾಗಿದೆ ಪ್ರಿಯರೇ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮೋಶೆಯನ್ನು ನೋಡ್ತೀವಿ, ವಿಮೋಚನಾ ಕಂಡ 17ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯದಲ್ಲಿ. ಆತನ ಬೆಟ್ಟವನ್ನು ಏರಿ ಮೋಶೆ ಕೈಗಳನ್ನು ಮೇಲೆ ಕೆತ್ತಬೇಕಾದರೆ ಅಮಾಲೇಕ್ಯರು ಸೋತೋದ್ರು. ಅಲ್ಲಿ ದೇವರು ದೊಡ್ಡ ಜಯವನ್ನು ಕೊಡ್ತಾರೆ. ಮೋಶೆ ಯಾವಾಗೆಲ್ಲ ಬೆಟ್ಟವನ್ನು ಹತ್ತಿ ಕೈಗಳನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡ್ತಾನಲ್ಲ, ಆಗ ಅಮಾಲೇಕ್ಯರು ಸೋತರು. ಮೋಶೆ ಹೇಳ್ತಾ ಇದ್ದಾನೆ, ಯೆಹೋವ ನಿಸ್ಸಿ, ದೇವರು ನಮಗೆ ಜಯವನ್ನು ಕೊಟ್ಟನು ಎಂಬುದಾಗಿ. ಸೊ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕಾದ್ರೆ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವವರಾಗಿದ್ದಾಗಲೂ ಕೂಡ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಆ ಪ್ರಾರ್ಥನಾ ಶಕ್ತಿ ನಮ್ಮಲ್ಲಿದ್ದಾಗ ನಮಗೆ ವಿರೋಧವಾಗಿ ಬರ್ತಕ್ಕಂಥ ಯಾವುದೇ ಅಮಾಲ್ಯಕ್ಯರ ಕಾರ್ಯಗಳಾಗಿದ್ದರೂ ಸೈತಾನನ ಕೃತ್ಯಗಳಾಗಿದ್ದರೂ ಕೂಡ ಅವೆಲ್ಲದರ ಮೇಲೆ ಕರ್ತನು ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನು ಬಲಪಡಿಸುವಂಥ ಮೊದಲನೇ ವಿಧಾನ ನಾನು ನಿಮಗೆ ಹೇಳಿದೆ, ಆತನಲ್ಲಿ ನೆಲೆಗೊಂಡಿದ್ದಾಗ, ಆತನ ಮಂದಿರದಲ್ಲಿ, ಆತನ ಪಾದದ ಸನ್ನಿಧಾನದಲ್ಲಿ, ಆತನ ಆಲಯದಲ್ಲಿ, ಪ್ರಾರ್ಥನೆಯಲ್ಲಿ ಈ ರೀತಿಯಾಗಿ ನಾವು ಕಾದು ಕುಳಿತುಕೊಂಡಿರಬೇಕಾದ್ರೆ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ದೇವರು ನಮ್ಮನ್ನು ತನ್ನ ಆತ್ಮದ ಅಪರಿಮಿತವಾದ ಶಕ್ತಿಯಿಂದ, ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸುವಂತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ.
ಹಾಗಾದರೆ ನಾವು ಬಲಗೊಳ್ಳುವಂಥ ಮೊದಲನೇ ಹಂತ ನಾವು ಯಾವಾಗಲೂ ದೇವರಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ. ಅನೇಕ ಸಾರಿ ಇಸ್ರೇಲರು ದೇವರಲ್ಲಿ ನೆಲೆಗೊಳ್ಳದಂಥ ಕಾರಣ ಅನೇಕ ಫಿಲಿಸ್ಟಿಯರ ಮುಂದೆ, ಐಗುಪ್ತರ ಮುಂದೆ, ಅನ್ಯ ಜನಾಂಗಗಳ ಅರಸರುಗಳ ಮುಂದೆ ಸೋಲಬೇಕಾದಂಥ ಒಂದು ಅನುಭವ ಬಂತು. ಯಾಕಂದರೆ ಕರ್ತನಲ್ಲಿ ಅವರ ಕಾಯ್ದೆ ಇದ್ದಿದ್ದರಿಂದ ಆ ಬಲವನ್ನು ಅವರು ಕಳ್ಕೊಂಡ್ರು, ಬಲಹೀನರಾಗಿದ್ದರು. ಒಂದು ಸಂದರ್ಭದಲ್ಲಿ 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನೋಡ್ತೀವಿ. ಓಬೇದನ ಮಗನಾದ ಅಜ್ಜೇರನ ಮೇಲೆ ದೇವರಾತ್ಮ ಬಂದದ್ದರಿಂದ ಅವನು ಪ್ರವಾದನೆ ನುಡಿತಾ ಇದ್ದಾನೆ. ಏನಂತ, ನೀವು ಇಸ್ರೇಲ್ ಜನರ ನೋಡಿ ಹೇಳ್ತಾ ಇದ್ದಾನೆ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನೂ ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು ಎಂಬುದಾಗಿ ಇಸ್ರೇಲರಿಗೆ ಪ್ರವಾದನೆ ಮಾಡಿ ಅವರು ಎಚ್ಚರಿಸ್ತಾ ಇದ್ದಾನೆ. ಎಲ್ಲಿವರೆಗೂ ನಾವು ದೇವರನ್ನ ಹೊಂದ್ಕೊಂಡಿರ್ತೀವಲ್ಲ, ಆಗ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ನಾವು ಎಲ್ಲಿವರೆಗೂ ದೇವರನ್ನ ನೆಲೆಗೊಳ್ತೀವಿ, ಎಲ್ಲಿವರೆಗೂ ದೇವರನ್ನ ಆತ್ಕೊಂಡಿರ್ತೀವಿ, ಎಲ್ಲಿವರೆಗೂ ಆತನ ಪ್ರಸನ್ನತೆ ಅನುಭವಿಸ್ತಾ ಇರ್ತೀವಿ, ಎಲ್ಲಿವರೆಗೂ ಆತನ ಮಂದಿರದಲ್ಲಿದ್ದು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಆತನ ಪಾದದ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆತನಲ್ಲಿ ನಾವು ಮೊರೆ ಇಡ್ತಾ ಇರ್ತೀವಿ, ಅಲ್ಲಿವರೆಗೂ ದೇವರು ನಮ್ಮನ್ನು ಬಲಪಡಿಸ್ತಾನೆ ಇರ್ತಾನೆ. ಪ್ರಿಯರೇ, ಎಲ್ಲೂ ಕೂಡ ನಮಗೆ ಸೋಲನ್ನು ಅನುಭವಿಸೋದಕ್ಕೆ ದೇವರು ಬಿಡೋದಿಲ್ಲ. ಯಾಕಂದರೆ ಆತನಲ್ಲಿ ನೆಲೆಗೊಂಡಿದ್ದಾಗ ಕರ್ತನ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಇದು ಮೊದಲನೇ ಹಂತ, ನಮ್ಮನ್ನು ಬಲಪಡಿಸುವ ಆತ ದೇವರು. ನಾವು ಆತನ ನೆಲೆಗೊಂಡಿದ್ದಾಗ ಕರ್ತನು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ದೇವರು ಬಲಪಡಿಸುವಂಥ ಎರಡನೇ ಒಂದು ವಿಧಾನ ನಾವು ನೋಡಬೇಕಾದ್ರೆ ನಿಮಗೋಸ್ಕರ ಒಂದು ಕೋಟನ್ನು ಓದ್ತೀನಿ, ಒಂದು ಉಲ್ಲೇಖ. ಅದು ಈ ರೀತಿ ಹೇಳುವಂಥದ್ದಾಗಿದೆ: ಸ್ಟ್ರೆಂತ್ ಈಸ್ ನಾಟ್ ಬಾರ್ನ್ ಫ್ರಮ್ ಸ್ಟ್ರೆಂತ್, ಸ್ಟ್ರೆಂತ್ ಕ್ಯಾನ್ ಬಿ ಬಾರ್ನ್ ಓನ್ಲಿ ಕ್ಯಾನ್ ವೀಕ್ನೆಸ್. ಅಂದರೆ ನಮ್ಮಲ್ಲಿ ಶಕ್ತಿ ಅನ್ನೋದು ಯಾವಾಗ ಜನಿಸಿ ಬರ್ತದೆ ಅಂದರೆ, ನಮ್ಮಲ್ಲಿ ಬಲ ಅನ್ನೋದು ಬಲದಿಂದ ಜನಿಸಿ ಬರುವಂಥದ್ದಲ್ಲ. ಸ್ಟ್ರೆಂತ್ ಕ್ಯಾನ್ ಬಾರ್ನ್ ಓನ್ಲಿ ವೀಕ್ನೆಸ್. ಯಾವಾಗ ಬಲಹೀನತೆ ಇರ್ತದಲ್ಲ, ಆ ಬಲಹೀನತೆಯಿಂದಲೇ ಬಲವೆಂಬುದು ಹುಟ್ಟಿ ಬರುವಂಥದ್ದಾಗಿದೆ. ಬಿ ಗ್ಲ್ಯಾಡ್ ಆಫ್ ಯುವರ್ ವೀಕ್ನೆಸ್, ನೌ ದೇ ಆರ್ ಬಿಗಿನಿಂಗ್ ಆಫ್ ಯುವರ್ ಸ್ಟ್ರೆಂತ್. ಅದಕ್ಕಾಗಿ ನೀವು ಬಲಹೀನಾವಸ್ಥೆಯಲ್ಲಿರಬೇಕಾದ್ರೆ ನೀವು ಸಂತೋಷಗೊಳ್ಳಿರಿ. ಯಾವಾಗ ನೀವು ಬಲಹೀನರಾಗಿರ್ತೀಯಲ್ಲ, ಆಗ ಒಂದು ಬಲ ನಿಮ್ಮಲ್ಲಿ ಪ್ರಾರಂಭವಾಗುತ್ತದೆ ಎಂಬುದಾಗಿ ಆ ಉಲ್ಲೇಖ ಹೇಳುವಂಥದ್ದಾಗಿದೆ. ಪ್ರಿಯರೇ, ಯಾವಾಗೆಲ್ಲ ನಾವು ನಾವು ಬಲಹೀನರಾಗಿರ್ತೀವಲ್ಲ, ಅಂಥ ಸಮಯದಲ್ಲಿ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಬಲಪಡಿಸುವಂಥ ಎರಡನೇ ವಿಧಾನ, ನಮ್ಮ ಬಲಹೀನತೆಗಳಲ್ಲಿ ನಾವು ಬಲಹೀನರಾಗಿ ಇರಬೇಕಾದ್ರೆ ಅನೇಕ ಸಾರಿ ಪ್ರಾರ್ಥನೆ ಕೂಡ ಮಾಡೋಕ್ಕಾಗದೇ ಇರೋಂಥ ದೇವರಲ್ಲಿ ನಾವು ಅನೇಕ ವಿಷಯಗಳ ಆತುಕೊಳ್ಳದೆ ಹುಡುಕುವುದಕ್ಕಾಗದಂಥ ಸಂದರ್ಭ, ಅನೇಕ ವೀಕ್ನೆಸ್ಗಳ ಮಧ್ಯದಲ್ಲಿ, ನಮ್ಮ ಬಲಹೀನತೆಗಳ ಮಧ್ಯದಲ್ಲಿ ನಾವು ಬಲಹೀನರಾಗಿರಬೇಕಾದ್ರೆ ದೇವರು ಏನು ಮಾಡ್ತಾನಂತ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆ 2 ಕೊರಿಂಥರ 12ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಚನದಲ್ಲಿ ಪೌಲನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ಈ ಮುಳ್ಳನ್ನು ನನ್ನಿಂದ ತೆಗೆದುಹಾಕು ಅಂಥೇಳಿ ಪ್ರಾರ್ಥನೆ ಮಾಡಬೇಕಾದ್ರೆ 3 ಸತಿ ಆತನ ಪ್ರಾರ್ಥನೆ ಮಾಡ್ತಾನೆ. ಆ ಮುಳ್ಳಿನ ವಿಷಯದಲ್ಲಿ ಅವನಿಗಿರ್ತಕ್ಕಂಥ ಬಲಹೀನತೆ ನಿಮಿತ್ತವಾಗಿ, ಅವನಿಗುಂಟಾದ ಆ ದುರವಸ್ಥೆ ನಿಮಿತ್ತವಾಗಿ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗ ದೇವರು ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ನನ್ನ ಬಲವು ನಿನಗೆ ಪೂರ್ಣ ಸಾಧಕವಾಗ್ತದೆ ಅಂತ. ತುಂಬ ಬಲಹೀನನಾಗಿರುವಂಥ ಸಮಯದಲ್ಲಿ ದೇವರವನ್ನು ಹೇಳ್ತಾ ಇದ್ದಾನೆ, ಅವನು ನೋಡಿ, ನನ್ನ ಕೃಪೆ ನಿನಗೆ ಸಾಕು. ನೀನು ಯಾವಾಗೆಲ್ಲ ಬಲಹೀನನಾಗಿರ್ತೀಯ, ನೀನು ಯಾವಾಗೆಲ್ಲ ಸೊರಗಿರ್ತೀಯ, ನೀನು ಯಾವಾಗೆಲ್ಲ ಕುಗ್ಗಿ ಹೋಗಿರ್ತೀಯ, ಅಂಥ ಸಮಯದಲ್ಲೆಲ್ಲ ನನ್ನ ಕೃಪೆ ನಿನ್ನನ್ನು ಆತುಕೊಳ್ಳುವಂಥದ್ದಾಗಿದೆ, ನನ್ನ ಕೃಪೆ ನಿನಗೆ ಸಾಕು ಅಂತ. ಇಷ್ಟು ಬಲಹೀನನಾಗಿದ್ದಂಥ ಪೌಲನು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರಿಂದ ಆತನಿಗೆ ಬಂದಂಥ ಉತ್ತರ, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ನಿನಗೆ ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ. ಅಷ್ಟು ಬಲಹೀನನಾಗಿದ್ದಂಥ ಪೌಲನ ಪ್ರಾರ್ಥನೆಗೆ ದೇವರು ಕೊಟ್ಟಂಥ ಸದುತ್ತರ, ನನ್ನ ಕೃಪೆ ನಿನಗೆ ಸಾಕು. ಈ ಕೃಪೆಯಿಂದ ಪೌಲು ಏನು ಮಾಡಿದಾನೆಂದರೆ 2 ಕೊರಿಂಥರ 11ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾ ಇದ್ದಾನೆ, 23ರಿಂದ ಕೆಲವೊಂದು ವಾಕ್ಯಗಳು, ಅವರಿಗಿಂತ ನಾನು ಹೆಚ್ಚಾಗಿ, ಅವರು ಕ್ರಿಸ್ತನ ಸೇವಕರೋ, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು.
3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳು ಮಾಡಿದೆನು. ನದಿಗಳ ಅಪಾಯ, ಕಳ್ಳರ ಅಪಾಯ, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವು ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆ ಇದ್ದು ಆತನನ್ನು ಸೇವಿಸಿದ್ದೇನೆ. ನೋಡಿ, ಯಾವಾಗ ನಾನು ಬಲಹೀನನಾಗಿದ್ದೀನಿ ಅಂತ ಹೇಳಿದ್ನಲ್ಲ, ದೇವರ ಆನ್ಸರ್ ಅವನಿಗೆ ಬಂತು, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪೂರ್ಣಕ ಸಾಧಕವಾಗುತ್ತದೆ ಅಂತ. ಪ್ರಿಯರೇ, ಇವತ್ತು ನಾವು ಕೂಡ ಸೇವೆಯ ವಿಷಯದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಯಾವಾಗೆಲ್ಲ ಸೋತು ಬಲಹೀನರಾಗಿರ್ತೀವಲ್ಲ, ಆಗ ದೇವರಿಂದ ನಮಗೆ ಬರ್ತಕ್ಕಂಥ ಒಂದು ಆನ್ಸರ್, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ನಿನಗೆ ಪೂರ್ಣ ಸಾಧಕವಾಗುತ್ತದೆ ಅಂತ. ಯಾವುದನ್ನು ನೀವು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕಷ್ಟಪಡ್ತಾ ಇದ್ದೀರಿ, ಯಾವುದು ನನ್ನಿಂದ ಅಸಾಧ್ಯ ಅಂತ ಹೇಳ್ತಾ ಇದ್ದಿಲ್ಲ, ಆ ವಿಷಯಗಳಲ್ಲಿ ನೀವು ಒಂದು ಜಯವನ್ನು ಸಾಧಿಸೋದಕ್ಕೆ ಕರ್ತನ ಬಲದಿಂದ, ಕರ್ತನ ಕೃಪೆಯಿಂದ, ಕರ್ತನ ಪ್ರಸನ್ನತೆಯಿಂದ ಅದನ್ನು ನೀವು ಸಾಧಿಸುವಂಥ ಒಂದು ಶಕ್ತಿಯನ್ನು, ಕೃಪೆಯನ್ನು ನಿಮಗೆ ಕರ್ತನ ನೀಡುವಂತನಾಗಿದ್ದೇನೆ. ಪ್ರಿಯರೇ, ಪೌಲನು ಹೇಳಿದ, ನಾನು ಬಲಹೀನನ ದೇವರೇ ಅಂದ. ಅಂಥ ಪೌಲನಿಂದ ಉಳಿದ 12 ಅಪೊಸ್ತಲರು ಮಾಡಿದಂಥ ಸೇವೆಯನ್ನು ಪರಿಶ್ರಮಪಟ್ಟು ಕಷ್ಟಪಟ್ಟು ಆ ಸೇವೆಯನ್ನು ಯಶಸ್ವಿಯಾಗಿ ಜಯವಾಗಿ ಪೌಲನ ಮಾಡಿ ಮುಗಿಸೋದಕ್ಕೆ ಕಾರಣ ಅವನ ಬಲಹೀನತೆಯಲ್ಲಿ ದೇವರ ಬಲ ಅವನಿಗೆ ಕೃಪೆಯಾಗಿ ಕೊಟ್ಟಿದ್ದರಂತ. ಇವತ್ತು ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಬಲಹೀನಂತ ಚಿಂತೆ ಮಾಡಬೇಡ್ರಿ. ನಿಮಗೆ ಎಲ್ಲಿ ಬಲಹೀನರಾಗಿದೆಯೋ ಅಲ್ಲೇ ಕರ್ತನು ತನ್ನ ಕೃಪೆಯಿಂದ, ತನ್ನ ಶಕ್ತಿಯಿಂದ, ತನ್ನ ಒಂದು ಅಭಿಷೇಕದಿಂದ, ತನ್ನ ಒಂದು ಪ್ರಸನ್ನತೆಯನ್ನು ತುಂಬಿಸಿ ನೀವು ಮಾಡಬೇಕಾದ ಸೇವೆಗೆ, ಓಡಬೇಕಾದ ಓಟಕ್ಕೆ, ಮಾಡಿ ಮುಗಿಸಬೇಕಾದ ಎಲ್ಲ ವಿಧವಾದ ಆ ಸೇವಾ ಮಂಡಲದಲ್ಲಿ, ಸೇವಾ ಕ್ಷೇತ್ರದಲ್ಲಿ ಏನೆಲ್ಲ ಕ್ರಿಸ್ತನಿಗಾಗಿ ಪ್ರಯಾಸ ಪಡಬೇಕಾಗಿದೆ ಅದೆಲ್ಲವನ್ನು ಮಾಡಿ ಮುಗಿಸುವಂಥ ಕೃಪೆ, ಅಭಿಷೇಕ, ಬಲವನ್ನು ದೇವರು ನಿಮಗೆ ಅನುಗ್ರಹಿಸುವಂತನಾಗಿದ್ದಾನೆ. ಪ್ರಿಯರೇ, ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ಇಂತಹ ಬಲಹೀನನೆಂಬುದಾಗಿ ದೇವರಲ್ಲಿ ಮೊರೆ ಇಟ್ಟಂಥ ಪೌಲನಿಗೆ ದೇವರು ತನ್ನ ಬಲವನ್ನು ತುಂಬಿಸಿ, ತನ್ನ ಕೃಪೆಯನ್ನು ತುಂಬಿಸಿ ಇಷ್ಟು ದೊಡ್ಡ ಒಂದು ಪ್ರಯಾಸದ ಸೇವೆಯನ್ನು ಯಶಸ್ವಿಯಾಗಿ ತನ್ನ ಓಟವನ್ನು ಮುಗಿಸುವುದಕ್ಕೆ ದೇವರು ಕೃಪೆ ಕೊಟ್ಟಾಗ, ಪೌಲನ ಒಂದು ಸಾಕ್ಷಿ ನೋಡಿ ತನ್ನ ದೇವರ ಬಗ್ಗೆ, ಆತನ ಕೃಪೆ ಬಗ್ಗೆ. ನಾನು ಬಲಹೀನನಾಗಿದ್ದಾಗ ದೇವರು ನನ್ನನ್ನು ಯಾವ ರೀತಿ ಬಲಪಡಿಸಿದ, ಯಾವ ರೀತಿ ಸೇವಾ ಕ್ಷೇತ್ರದಲ್ಲಿ ನಾನು ಓಡಿ ಜಯಿಸುವುದಕ್ಕೆ ದೇವರು ಕೃಪೆ ಕೊಟ್ಟ ಎಂಬುದಾಗಿ ಅವನು ಸಾಕ್ಷಿಯಾಗಿ ಹೇಳ್ತಾ ಇದ್ದಾನೆ. 1 ಕೊರಿಂಥರ 15ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ, ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ಅಂದರೆ ಅವನು ಪ್ರಾರ್ಥನೆ ಮಾಡಿದಾಗ, ಬಲಹೀನನಾಗಿದ್ದಾಗ ದೇವರು ಹೇಳಿದ್ನಲ್ಲ, ನನ್ನ ಕೃಪೆ ನಿನಗೆ ಸಾಕು ಅಂತ. ಆ ಕೃಪೆಯಿಂದ ದೇವರು ಪೌಲನನ್ನು ತುಂಬಿಸಿದಂತೆ ಈಗ ಪೌಲನ ಸಾಕ್ಷಿ ನುಡಿತಾ ಇದ್ದಾನೆ, ಆತನ ಕೃಪೆ ನನಗೆ ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಉಳಿದ 12 ಅಪೊಸ್ತಲರಿಗಿಂತ ಪೌಲನು ಹೆಚ್ಚಾಗಿ ಪ್ರಯಾಸಪಟ್ಟನು. ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ಆಮೇನ್. ಇಷ್ಟೆಲ್ಲ ಪರಿಶ್ರಮಪಟ್ಟ ಪೌಲು, ಇಷ್ಟೆಲ್ಲ ಕಷ್ಟಪಟ್ಟು ಸೇವೆಯಲ್ಲಿ ಓಡಿ ನನ್ನ ಓಟವನ್ನು ಜಯವಾಗಿ ಮುಗಿಸಿದ್ದೇನೆ, ನನ್ನ ನಂಬಿಕೆಯನ್ನು ಕಾದುಕೊಂಡಿದ್ದೇನೆ, ನನಗೋಸ್ಕರ ಇಟ್ಟಂಥ ಜೀವ ಕಿರೀಟವನ್ನು ನಾನು ಕಾಯ್ದುಕೊಂಡಿದ್ದೇನೆ ಎಂಬುದಾಗಿ ಒಂದು ಉತ್ತಮವಾದ ಜಯವಾದ ಸಾಕ್ಷಿ ಕೊಟ್ಟಂಥ ಪೌಲನ ಹಿಂದೆ ಇದ್ದಂಥ ರಹಸ್ಯ, ಇಷ್ಟೆಲ್ಲ ನಾನು ಪರಿಶ್ರಮ ಪಡೋದಕ್ಕೆ ಕಾರಣ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ಕೃಪೆ ಎಂಬುದಾಗಿ. ಇವತ್ತು ನೀವು ಕೂಡ ಸೇವಾ ಕ್ಷೇತ್ರದಲ್ಲಿ ನಿಮಗೆ ಕೊಟ್ಟಂಥ ಸೇವೆಯಲ್ಲಿ, ನಿಮಗೆ ಕೊಟ್ಟ ಕರೆಯಲ್ಲಿ, ನಿಮಗೆ ಕೊಟ್ಟ ದರ್ಶನದಲ್ಲಿ ಅನೇಕ ಹೋರಾಟಗಳನ್ನು ಎದುರಿಸ್ತಾ ಇದ್ದೀರಾ. ಕಷ್ಟಗಳ, ನಿಂದೆಗಳ, ಅವಮಾನಗಳ ಮಧ್ಯದಲ್ಲಿ, ಪರಿಹಾಸ್ಯಗಳ ಮಧ್ಯದಲ್ಲಿ, ಕೊರತೆಗಳ ಮಧ್ಯದಲ್ಲಿ ನೀವು ಹೋಗ್ತಾ ಇದ್ದೀರಾ. ಇನ್ನು ಮುಂದೆ ಯಾವ ರೀತಿಯಾಗಿ ಸೇವೆ ಮಾಡಲಿ ಅಂತೇಳಿ ನೀವು ತೊಂದರೆಗೊಳಗಾಗಿದ್ದೀರಾ. ಒಂದು ನಿರೀಕ್ಷೆಯನ್ನು ಕಳ್ಕೊಳ್ಳುವಂಥ, ನಂಬಿಕೆಯನ್ನು ಕಳೆದುಕೊಳ್ಳುವಂಥ ಒಂದು ಹೋರಾಟದ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ಚಿಂತೆ ಮಾಡಬೇಡ್ರಿ, ಪೌಲನ ಸಾಕ್ಷಿ ನಿಮಗೂ ಉಂಟು. ಪೌಲನು ಹೇಳಿದ ಪ್ರಕಾರವಾಗಿ ನನಗುಂಟಾದ ಆತನ ಕೃಪೆ ನಿಷ್ಫಲವಾಗಲಿಲ್ಲ. ನನ್ನೊಂದಿಗಿರುವ ದೇವರ ಕೃಪೆ, ನಾನು ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿದ್ದಂಥ ಕೃಪೆ. ಆ ಕೃಪೆ ಇವತ್ತು ನಿಮಗೂ ಸಿಗುವಂಥದ್ದಾಗಿದೆ. ಪ್ರಿಯರೇ, ಸೇವೆಯಲ್ಲಿ ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಹೋರಾಟ ಬಂದರೂ ಅಲ್ಲಿ ನಿಂತು ಜಯಿಸುವಂಥ ಆ ಕೃಪೆ, ನಿಮ್ಮ ಓಟವನ್ನು ಜಯವಾಗಿ ಮುಗಿಸುವಂಥ ಆ ದೇವರ ಕೃಪೆ ನಿಮಗೂ ಕೂಡ ಕರ್ತನ ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಯಾವಾಗ? ನಾವು ಬಲಹೀನರಾಗಿದ್ದಾಗ. ದೇವರು ನಮ್ಮನ್ನು ಬಲಪಡಿಸುವಂಥ ಎರಡನೇ ಒಂದು ಸಂದರ್ಭ, ನಾವು ಬಲಹೀನರಾಗಿದ್ದಾಗ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಒಂದು ಸಾರಿ ಹಿಜ್ಕೀಯ ರಾಜನು, ಯೆಹೂದ್ಯರ ಅರಸನಾಗಿದ್ದಂಥ ಹಿಜ್ಕೀಯ ರಾಜ, ಅವನಿಗೆ ವಿರೋಧವಾಗಿ ಅನ್ಯ ಜನಾಂಗಗಳ ಅರಸರು, ಅಶ್ಶೂರದ ಸನ್ಹೇರೀಬನು ಒಂದು ಸಾರಿ ಏನು ಮಾಡ್ತಾನೆ,
ಯಹೂದ್ಯರಿಗೆ ಬಂದು ಯಹೂದ್ಯರ ಕೋಟೆಗಳನ್ನು ಕೊತ್ತಲಗಳನ್ನೆಲ್ಲ ವಶ ಮಾಡಿಕೊಂಡು ಅವರನ್ನ ಬೆದರಿಸ್ತಾ ಇರ್ತಾನೆ. ಯುದ್ಧದಲ್ಲಿ ಅವರನ್ನು ಜಯಿಸೋದಕ್ಕೆ ಅವನು ಬಂದು ಅವರ ಕೋಟೆ ಕೊತ್ತಲಗಳನ್ನು ಆಕ್ರಮಿಸಿಕೊಂಡಾಗ ಈಸ್ಕಿಯ ಏನು ಮಾಡ್ತಾನೆ, ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆಶಾಯ 37:4 ಬರೆಯಲ್ಪಟ್ಟಿದೆ, ದೇವರೇ, ಹೆರಿಗೆ ಕಾಲ ಬಂದಿದೆ, ಇರುವುದಕ್ಕೆ ಬಲ ಸಾಲದು, ನಾನು ನಿರ್ಬಲನಾಗಿದ್ದೇನೆ, ಬಲಹೀನನಾಗಿದ್ದೇನೆ ಎಂಬುದಾಗಿ ದೇವರಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ. ದೇವರಿಗೆ ಅವನಿಗೆ ಬಂದಂಥ ಉತ್ತರ 38 ಬರೆದಿದೆ. 37-38 ಯಾರು ಅವನಿಗೆ ವಿರೋಧವಾಗಿ ಎದ್ದು ಬಂದಲ್ಲ, ಅಶ್ಶೂರ್ಯದ ಸನ್ನೇರಿಬ ಮತ್ತು ರಾಜನು ಅವರು ಕೊಲ್ಲಲ್ಪಡ್ತಾರೆ. ಯೆಹೂದ್ಯರಿಗೆ ದೇವರು ದೊಡ್ಡ ಜಯವನ್ನು ಕೊಡ್ತಾರೆ. ಯುದ್ಧನೇ ಮಾಡಿಲ್ಲ ಹಿಜ್ಕೀಯ. ಅವನು ಬಲಹೀನನಾದಾಗ ದೇವರ ಹತ್ರ ಸರೆಂಡರ್ ಆದ. ಆ ಸರೆಂಡರ್ ಆಗಿದ್ದ ನಿಮಿತ್ತವಾಗಿ ದೇವರು ಏನು ಮಾಡ್ದ, ಅವನ ಬಲಹೀನತೆಯಲ್ಲಿ ದೇವರ ಕೃಪೆಯಿಂದ ಅವರ ವಿರೋಧಿಗಳ ಸೈನ್ಯವನ್ನು ದೇವರೇನು ಮಾಡಿದ್ರು, ಸ್ತೋತ್ರ, ಎಲ್ಲವನ್ನು ಆ ದೇವರು ಅವರ ಸೋಲಿಸಿ ಓಡಿಸಿ ಆ ಹಿಜ್ಕೀಯನಿಗೆ ಯಹೂದ್ಯರಿಗೆ ಅಲ್ಲಿ ದೊಡ್ಡ ಜಯವನ್ನು ಕೊಡ್ತಾ ಇದ್ದಾನೆ. ಕಾರಣ ಏನಂದರೆ ಅವನು ಬಲಹೀನನಾದಾಗ ದೇವರಲ್ಲಿ ಸರೆಂಡರ್ ಆದ. ಪ್ರಿಯರೇ, ಇವತ್ತು ನಮಗೆ ಬಲಹೀನರಾದಾಗ ನಾವು ಒಂದು ತಿಳ್ಕೋಬೇಕು, ನಮ್ಮಿಂದ ಆಗದೇ ಇರುವಂಥ ಸಮಯದಲ್ಲಿ ಸಂದರ್ಭದಲ್ಲಿ ನಮಗೆ ಸರೆಂಡರ್ ಲೈಫ್ ಇರಬೇಕು. ದೇವರಲ್ಲಿ ನಾವು ಸರೆಂಡರ್ ಆಗಬೇಕಾದ್ರೆ, ದೇವರಲ್ಲಿ ನಾವು ಶರಣರಾಗತರಾಗಬೇಕಾದ್ರೆ ಖಂಡಿತ ನಮಗೇನು ಮಾಡ್ತಾನೆ, ಆ ಸಮಯಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ದೇವರು ತನ್ನ ಕೃಪೆಯಿಂದ ತನ್ನ ಬಲದಿಂದ ನಮ್ಮನ್ನು ತುಂಬಿಸಿ ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಯೆಹೋಷಾಫಾಟ್ ರಾಜನಿಗೆ ವಿರೋಧವಾಗಿ ಕೂಡ, ಯೆಹೂದ್ಯರ ಅರಸನಾದ ಯೆಹೋಷಾಫಾಟ್ ರಾಜನಿಗೆ ವಿರೋಧಿಗೆ ಕೂಡ ಅನೇಕ ಜನಾಂಗಗಳ ಅರಸರುಗಳು ಬಂದು ಯುದ್ಧಕ್ಕೆ ಬಂದರು. ಮೋವಾಬ್ಯರು, ಅಮ್ಮೋನ್ಯರು, ಮೆಗೂನ್ಯರು ಎಂಬಂಥ 3 ಜನಾಂಗದ ಅರಸರುಗಳು ಅವನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. 2 ಪೂರ್ವಕಾಲವೃತ್ತಾಂತ 20:12 ಯೆಹೋಷಾಫಾಟ್ ಏನು ಮಾಡ್ತಾ ಇದ್ದಾನೆ, ದೇವರು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವರಿಗೆ ಅನ್ಯ ಜನಾಂಗದ ಅರಸರಿಗಿದ್ದಂಥ ಸೇನೆ ಬಲ, ರಥಗಳ ಬಲ, ಅಶ್ವಬಲ, ಇದೆಲ್ಲ ಬಲವನ್ನು ನೋಡಿ ಅಂಜಿದಂಥ ಯೆಹೋಷಾಫಾಟನು, ದೇವರೇ, ನಾನು ಬಲಹೀನನಾಗಿದ್ದೇನೆ, ನೀ ನನಗೆ ಸಹಾಯ ಮಾಡಬೇಕಂತೇಳಿ ದೇವರ ಹತ್ರ ಹೋಗಿ ಮೊರೆ ಇಡ್ತಾ ಇದ್ದಾನೆ. ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ಬಲವಿಲ್ಲ ದೇವರೇ, ನಾನು ನಿರ್ಬಲನಾಗಿದ್ದೇನೆ, ಬಲವಿಲ್ಲ ಅಂತೇಳಿ ದೇವರ ಹತ್ರ ಅವನು ಶರಣಾಗತನಾದನ. ಪ್ರಿಯರೇ, ಅವನ ಬಲಹೀನತೆಯಲ್ಲಿ ದೇವರೇನು ಮಾಡಿದ್ರು, ಅವನಿಗೆ ಒಂದು ದೊಡ್ಡ ಜಯವನ್ನು ಕೊಡ್ತಾರೆ. ಅದೇ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ 23-24 ವಾಕ್ಯ ಓದಬೇಕಾದ್ರೆ, ಮೋವಾಬ್ಯರು ವಿರೋಧವಾಗಿ ಅಮ್ಮೋನ್ಯರು, ಅಮ್ಮೋನ್ಯರು ವಿರೋಧವಾಗಿ ಮೆಗೂನ್ಯರು, ಅವರವರೇ ಯುದ್ಧ ಮಾಡ್ಕೊತ ಎಲ್ಲರೂ ಏನು ಮಾಡ್ದಂತೆ, ಸತ್ತು ಹೋದರು, ಹೆಣಗರ ರಾಶಿಗಳಲ್ಲಿ ಬಿದ್ದಿತ್ತಂತೆ. ಯೆಹೋಷಾಫಾಟ್ ಯುದ್ಧನೇ ಮಾಡಲಿಲ್ಲ, ಬಟ್ ತನ್ನ ಬಲಹೀನತೆಯಲ್ಲಿ ದೇವರಲ್ಲಿ ಸರೆಂಡರ್ ಆದ. ನಮಗೆ ನಮ್ಮ ಬಲಹೀನತೆ ಅವಸ್ಥೆಯಲ್ಲಿ ದೇವರು ನಮ್ಮನ್ನು ಬಲಪಡಿಸ್ಬೇಕಾದ್ರೆ ನಮಗೆ ಸರೆಂಡರ್, ದೇವರ ಹತ್ರ ಶರಣಾಗತಿ ಆಗುವಂಥ ಒಂದು ಅನುಭವ ನಮಗಿರಬೇಕು. ನಮ್ಮನ್ನು ತಗ್ಗಿಸಿ ದೇವರಲ್ಲಿ ನಾವೇನು ಮಾಡಬೇಕು, ಶರಣಾಗತರಾಗಬೇಕು. ದೇವರಲ್ಲಿ ನಾವು ಮೊರೆ ಹೋಗಬೇಕು, ದೇವರಲ್ಲಿ ಸರೆಂಡರ್ ಆಗಬೇಕು. ಅನೇಕ ಸಾರಿ ನಮ್ಮ ಶಕ್ತಿ ಸಾಮರ್ಥ್ಯದಿಂದ ಬಲದಿಂದ ನಾವು ಬರ್ತಕ್ಕಂಥ ಶೋಧನೆಗಳನ್ನು, ಯುದ್ಧಗಳನ್ನು ಜಯಿಸೋದಕ್ಕೆ ಆಗೋದಿಲ್ಲ. ಬಲದಿಂದ ಆಗೋದು, ಪರಾಕ್ರಮದಿಂದ ಆಗದಂಥ ಕಾರ್ಯಗಳು ದೇವರ ಆತ್ಮದಿಂದ ಸಾಧ್ಯ ಆಗ್ತದೆ. ಪ್ರಿಯರೇ, ಯಾವ ರೀತಿಯಾಗಿ ಹಿಜ್ಕೀಯನಿಗೂ ಯೆಹೋಷಾಫಾಟನಿಗೆ ದೇವರು ಜಯವನ್ನು ಕೊಟ್ಟನಲ್ಲ, ಅವರ ಬಲಹೀನತೆಗಳಲ್ಲಿ ದೇವರ ಹತ್ರ ಅವರು ಸರೆಂಡರ್ ಆದರು. ಇವತ್ತು ಯಾವ ವಿಷಯಗಳಲ್ಲಿ ನೀವು ಸೋತಿದ್ದೀರಿ, ನಿಮಗೆ ಅದನ್ನು ಜಯಿಸೋದಕ್ಕೆ ಬಲ ಇಲ್ಲ, ಆ ಶೋಧನೆಗಳು ಜಯಿಸೋದಕ್ಕೆ ಶಕ್ತಿ ಇಲ್ಲ ಅಂತ ಇದ್ದೀರಿ, ದೇವರಲ್ಲಿ ನೀವು ಶರಣಾಗತರಾಗ್ರಿ, ದೇವರ ಹತ್ರ ಸರೆಂಡರ್ ಆಗ್ರಿ. ಕರ್ತನ ಆ ವಿಷಯಗಳೇ ದೊಡ್ಡ ಜಯವನ್ನು ಕೊಟ್ಟು ನಿಮ್ಮನ್ನು ಬಲಪಡಿಸಿ ಸಾಕ್ಷಿಯಾಗಿ ನಿಲ್ಲಿಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಆಮೇಲೆ ಎಲಿಯನನ್ನು ನೋಡ್ತೀವಿ. ಬಾಳನ 450 ಮಂದಿ ಪ್ರವಾದಿಗಳನ್ನು ಕೊಂದು ಕರ್ಮೇಲ್ ಬೆಟ್ಟದಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಬೆಂಕಿ ನಿಲ್ಲಿಸಿದಂಥ ಆ ಏಲಿ ಒಂದು ಸ್ತ್ರೀಯ ಮಾತನ್ನು ಕೇಳು, ಆ ಇಸಬೆಲಿನ ಮಾತಿಗೆ ಎದರಿ ಅಂಜಿ ಅಲ್ಲಿಂದ ಅವನೇನು ಮಾಡ್ತಾನೆ, ಬಹಳ ಬಲಹೀನನಾಗಿ ಬಹಳ ದೂರ ಹೋಗಿ ಪ್ರಯಾಣ ಮಾಡಿ ದೇವರ ಹತ್ರ ಹೇಳ್ತಾ ಇದ್ದಾನೆ, ದೇವರೇ, ನನ್ನ ಮೂಲ ಪಿತೃಗಳಷ್ಟು ನಾನು ಒಳ್ಳೆಯವನಲ್ಲ, ನನ್ನ ಪ್ರಾಣವನ್ನು ನೀನು ತೆಗೆದುಬಿಡು, ನನ್ನ ಪ್ರಾಣವನ್ನು ತೆಗೆ ಅಂತೇಳಿ ದೇವರ ಹತ್ರ ಹೋಗಿ ಮೊರೆ ಇಡ್ತಾ ಇದ್ದಾನೆ. ಅವನ ಆ ಬಲಹೀನತೆ ನೋಡಿದಂಥ ದೇವರು ಒಂದು ದೇವದೂತರನ್ನು ಕಳಿಸಿ ಅವನಿಗೆ ಪರಲೋಕದ ಮನ್ನಾ ಒಂದು ರೊಟ್ಟಿಯನ್ನು ಕೊಟ್ಟು, ಆ ರೊಟ್ಟಿನ ತಿಂದ ನಂತರ ಎಲಿನೇನು ಮಾಡ್ತಾನೆ, ಬಲ ಹೊಂದಿ, ಯಾವಾಗ ಅವನ ಬಲಹೀನತೆ ನಾನು ಸಾಕಾಯಿತು ದೇವರೇ, ನನ್ನ ಇಲ್ಲಿಂದ ತೆಗೆದುಕೊಂಬಿಡು, ನನ್ನ ಮೂಲ ಪಿತೃಗಳಾಗಿ ನಾನು ಒಳ್ಳೆಯವನಲ್ಲ ಅಂತೇಳಿ ದೇವರ ಹತ್ರ ಸರೆಂಡರ್ ಆದಾಗ ಬಲಹೀನನಾಗಿದ್ನಲ್ಲ, ದೇವರು ಅಲ್ಲಿಗೆ ಒಂದು ಅರಸುಗಳ ಪುಸ್ತಕ 19 6-9 ಓದ್ತೀವಿ. ಅಲ್ಲಿ ದೂತನ ಬಂದು ಒಂದು ರೊಟ್ಟಿಯನ್ನು ಮಾಡಿ ಅವನಿಗೆ ಊಟ ಮಾಡಿಸಿ ನಂತರ ಅವನು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ಹೊರಗೆ ಪಟ್ಟಣಕ್ಕೆ ಅವನ ಬೆಟ್ಟಕ್ಕೆ ಹೋದನೆಂಬುದಾಗಿ ಸ್ತೋತ್ರ. ಹೊಸ ಬಲದಿಂದ ತುಂಬಿಸ. ಈ ಬಲ ಏಲಿಯನಿಗೆ ಯಾವಾಗ ಬಂತು, ಹೇಗೆ ಬಂತು? ಸ್ತೋತ್ರ. ಅವನ ಬಲಹೀನತೆಯಲ್ಲಿ
ದೇವರ ಹತ್ರ ಅವನ ಮೊರೆ ಹೋದ, ದೇವರಲ್ಲಿ ಶರಣಾಗತನಾದ, ದೇವರಲ್ಲಿ ಸರೆಂಡರ್ ಆದ ಪ್ರಿಯರೇ. ಸೊ ಈ 3 ಅನುಭವಗಳನ್ನು ನೋಡ್ತಾ ಇದ್ದೀವಿ. ಬಲಹೀನರಾಗಿದ್ದಂಥ ಸಮಯದಲ್ಲಿ ದೇವರು ತನ್ನ ಬಲದಿಂದ ತುಂಬಿಸಿ ಇನ್ನು ಮುಗೀತು ಎಂದು ಹೇಳುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಹೊಸ ಆರಂಭವನ್ನು ದೇವರು ಮಾಡಿದ್ದನ್ನು ನಾವು ನೋಡ್ತಿದ್ದೀವಿ. ಹಿಜ್ಕೀಯನ ಜೀವಿತದಲ್ಲಿ, ಯೆಹೋಷಾಫಾಟ್ ಜೀವಿತದಲ್ಲಿ ಮತ್ತು ಎಲಿಯನ ಜೀವಿತದಲ್ಲಿ ಪ್ರಿಯರೇ. ಸೊ ಈಗ ನಮಗೂ ಕೂಡ ನಾವು ಯಾವ ವಿಷಯದಲ್ಲಿ ಬಲಹೀನರಾಗಿರ್ತೀವಲ್ಲ, ನಾವು ದೇವರಲ್ಲಿ ಶರಣಾಗತರಾಗಬೇಕು, ದೇವರಲ್ಲಿ ಸರೆಂಡರ್ ಆಗಬೇಕಾದ್ರೆ, ದೇವರಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕಾದ್ರೆ ಕರ್ತ ನಮ್ಮನ್ನು ಬಲದಿಂದ ತನ್ನ ಪರಾಕ್ರಮದಿಂದ ಬಲದಿಂದ ನಮ್ಮನ್ನು ತುಂಬಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಾಗಾದರೆ ದೇವರು ನಮ್ಮನ್ನು ಬಲಪಡಿಸುವಂಥ 3 ವಿಧಾನಗಳು. ಮೊದಲನೇದು, ನಾವು ಆತನಲ್ಲಿ ನೆಲೆಗೊಳ್ಳಬೇಕು. ಎರಡನೆಯದು, ನಮ್ಮ ಬಲಹೀನಾವಸ್ಥೆಯಲ್ಲಿ ಆತ ನಮಗೆ ಸಹಾಯ ಮಾಡಬೇಕಾದ್ರೆ ನಾವು ಆತನಲ್ಲಿ ಶರಣರಾಗಬೇಕು, ಆತನಲ್ಲಿ ಮೊರೆ ಹೋಗಬೇಕು, ಆತನಲ್ಲಿ ನಾವು ನೆಲೆಗೊಳ್ಳುವವರಾಗಿರಬೇಕು. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ 3ನೇ ಒಂದು ಹಂತ, ದೇವರು ನಮ್ಮನ್ನು ಬಲಪಡಿಸುವಂಥ 3ನೇ ಕೊನೆಯ ಹಂತವನ್ನು ನಾವು ನೋಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. 3ನೇದಾಗಿ ದೇವರು ನಮ್ಮನ್ನು ಯಾವಾಗ ಬಲಪಡಿಸುತ್ತಾನೆ ಅಂದರೆ, ನಮಗೆ ವಾಕ್ಯದ ಆಧಾರದಲ್ಲಿ ನೋಡಬೇಕಾದ್ರೆ ಯೆಶಾಯ 40ನೇ ಅಧ್ಯಾಯದಲ್ಲಿ ಯೆಶಾಯ 40:31, ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿ ದಣಿಯರು, ನಡೆದು ಬಳಲರು. ಸೊ ದೇವರ ಸನ್ನಿಧಾನದಲ್ಲಿ ವೇಟಿಂಗ್, ಕಾದಿರುವಂಥವರು ಯಾರು ದೇವರ ಸನ್ನಿಧಾನದಲ್ಲಿ ಕಾದುಕೊಳ್ಳುವಂಥ ಅನುಭವದಲ್ಲಿ ನಡೀತಾರೋ, ತನ್ನನ್ನು ದೇವರಲ್ಲಿ ಸಮರ್ಪಿಸುತ್ತಾರೋ, ದೇವರಲ್ಲಿ ವೆಯ್ಟಿಂಗ್ ಮಾಡ್ತಾರಲ್ಲ, ದೇವರಲ್ಲಿ ಕಾದಿರುವಂಥ ನಾವು ಅನುಭವದಲ್ಲಿ ಹೋಗಬೇಕಾದ್ರೆ ದೇವರು ಏನು ಮಾಡ್ತಾನೆ, ಅದ್ದಿಗೆ ಬರುವಂತೆ ಹೊಸ ಬಲವನ್ನು ನಮಗೆ ಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದೇ ಅಧ್ಯಾಯದ ಯೆಶಾಯ 40ರಲ್ಲಿ 29ರಿಂದ ಓದಬೇಕಾದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು, ಆದರೆ ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುತ್ತಾರೆ. ಅದು ಬೇರೆ ಟ್ರಾನ್ಸ್ಲೇಟ್ ಬೈಬಲಲ್ಲಿ, ಯೆಹೋವನಿಗಾಗಿ ಕಾದಿರುವವರು, ಕರ್ತನಲ್ಲಿ ವೆಯ್ಟಿಂಗ್ ಮಾಡುವರು, ಕರ್ತನನ್ನು ಆತನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆತನನ್ನು ಎದುರು ನೋಡ್ತಕ್ಕಂಥವರು, ಅಂಥವರಿಗೆ ದೇವರು ಏನು ಮಾಡ್ತಾನಂತೆ, ಹೊಸ ಬಲವನ್ನು ಕೊಡ್ತಾನೆ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಅವರು ಏರುವಂಥರಾಗಿರ್ತಾರೆ, ಓಡಿ ದಣಿಯರು, ನಡೆದು ಬಳದರು. ಸೊ ನಮಗೆ ನಮ್ಮ ಬಲಹೀನತೆಯಲ್ಲಿ ನಮಗೆ ದೇವರ ಸನ್ನಿಧಾನದಲ್ಲಿ ಕಾಯುವಂಥ ಅನುಭವ ಇರಬೇಕು. ಅನೇಕ ಸಾರಿ ನಮ್ಮ ಬೆಲೆಯಿಂದ ಬಂದಾಗ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಮಗೆ ಬಂದಂಥ ರೀತಿಯಲ್ಲಿ ನಾವು ಹೋಗಿ ಅನೇಕ ಸಾರಿ ನಾವು ಸೋತಿದ್ದುಂಟು ಪ್ರಿಯರೇ. ಆ ರೀತಿಯಲ್ಲ, ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಕಾದಿರಬೇಕಾದ್ರೆ ಪ್ರಾರ್ಥನೆಯಲ್ಲಿ ಕಾದಿರಬೇಕು, ಉಪವಾಸಗಳ ಮುಖಾಂತರ ಕಾದಿರಬೇಕು, ವಾಕ್ಯಗಳನ್ನು ಓದುತ್ತಾ ಆತನ ಮೆಡಿಟೇಷನ್ ಮಾಡಬೇಕು, ಧ್ಯಾನಿಸಬೇಕು. ಆ ರೀತಿ ದೇವರ ಸನ್ನಿಧಾನದಲ್ಲಿ ನಾವು ಕಾಯ್ದಿರಬೇಕಾದ್ರೆ ಕರ್ತನು ತನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಅದು ದಾವೀದನ ಇನ್ನೊಂದು ಅನುಭವದಲ್ಲಿ ನಾವು ನೋಡ್ತೀವಿ. ಕೀರ್ತನೆ 57ನೇ ಕೀರ್ತನೆಯಲ್ಲಿ 1ನೇ ವಚನ, ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು, ಪರಾತ್ಮನ ದೇವರಿಗೆ ಮೊರೆ ಇಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ನನಗೆ ಯಾವಾಗ ಆಪತ್ತು ಬಂತೋ, ಯಾವಾಗ ಕಷ್ಟ ಬಂತೋ, ಆಗ ನನ್ನ ಬಲದಿಂದ ನಾನು ಓಡಲಿಲ್ಲ. ದೇವರ ಸನ್ನಿಧಾನದಲ್ಲಿ ಏನು ಮಾಡಿದೆ, ಕಷ್ಟಗಳು ಬಂದಾಗ, ಆಪತ್ತುಗಳು ಬಂದಾಗ ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಂಡು ಆತನ ಸನ್ನಿಧಾನದಲ್ಲಿ ನಾನು ಕಾಯ್ದುಕೊಂಡಿದ್ದೆಂಬುದಾಗಿ ದಾವೀದನು ಹೇಳ್ತಾನೆ. ಇದರಿಂದ ಏನಾಯ್ತಂತೆ, ತನ್ನ ಕಾರ್ಯವನ್ನು ದೇವರ ಸಿದ್ಧಿಗೆ ತಂದದಂತೆ. ಪ್ರಿಯರೇ, ಯಾವಾಗ ನಮಗೆ ಬಲಹೀನರಾಗಿರಬೇಕಾದ್ರೆ, ನಾವು ದೇವರ ಸನ್ನಿಧಾನದಲ್ಲಿ ಕಾದಿರಬೇಕಾದ್ರೆ, ಆತನ ಪ್ರಸನ್ನದಲ್ಲಿ ಕಾಯ್ದಿರಬೇಕಾದ್ರೆ, ಆತನ ಪಾದದ ಸನ್ನಿಧಾನದಲ್ಲಿ ನಾವು ಕಾದಿರಬೇಕಾದ್ರೆ ದೇವರು ನಮಗೇನು ಮಾಡ್ತಾನೆ, ನಮ್ಮ ಕಾರ್ಯಗಳನ್ನು ಆತನ ಸಿದ್ಧಿಗೆ ತರುವಂಥ ದೇವರಾಗಿದ್ದಾನೆ, ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಒಂದು ಕೋಟ್ ಈ ರೀತಿ ಹೇಳ್ತದೆ, ದ ಲಾಂಗರ್ ಯು ವೆಯ್ಟ್ ಫಾರ್ ಸಮಥಿಂಗ್ ದ ಮೋರ್ ವಿಲ್ ಅಪ್ರಿಷಿಯೇಟ್ ಇಟ್ ವೆನ್ ಯು ಗೆಟ್ ಇಟ್. ಅಂದರೆ ಯಾವುದಕ್ಕೆ ನೀನು ಬಹಳ ದೀರ್ಘಕಾಲ ಕಾಯ್ದಿರ್ತೀಯಲ್ಲ, ಅದು ನಿನ್ನನ್ನು ಗೌರವಿಸುವಂಥ, ಪ್ರಶಂಸಿಸುವಂಥ ಒಂದು ಉತ್ತರವನ್ನು ಅದು ನಿನಗೆ ತರುವಂಥದ್ದಾಗಿರ್ತದೆ ಅಂತ. ದೇವರ ಸನ್ನಿಧಾನದಲ್ಲಿ ನಾವು ಕಾದಿರಬೇಕಾದ್ರೆ, ವೆಯ್ಟಿಂಗ್ ಮಾಡಬೇಕಾದ್ರೆ ದೇವರು ನಮಗೇನು ಮಾಡ್ತಾನೆ, ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವಂಥ ದೇವರಾಗಿದ್ದಾನೆ. ಹದ್ದಿಗೆ ಬರುವಂಥ ಒಂದು ಹೊಸ ಬಲವನ್ನು ನಮ್ಮ ಜೀವಿತದಲ್ಲಿ ಆತನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತೋತ್ರ. ಇದೆಲ್ಲದರ ರಹಸ್ಯ ಏನು? ನಮ್ಮನ್ನು ಬಲಪಡಿಸುವಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಆ ಬಲ ನಮಗೆ ಯಾವ ರೀತಿ ಬರ್ತದೆ? ಮೊದಲನೇ ಅಂತ ಆತನಲ್ಲಿ ನಾವು ನೆಲೆಗೊಂಡಿದ್ದಾಗ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಎರಡನೇದಾಗಿ, ನಾವು ಬಲಹೀನರಾಗಿರಬೇಕಾದಾಗ ದೇವರು ತನ್ನ ಬಲದಿಂದ ನಮ್ಮನ್ನು, ತನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ಬಲಪಡಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕೆ ಉದಾಹರಣೆಯಾಗಿ ನಾವು ನೋಡಿದ್ವಿ, ಹಿಜ್ಕೀಯನು, ಯೆಹೋಷಾಫಾಟ್ ಮತ್ತು ಎಲಿಯನ ಜೀವಿತದಲ್ಲಿ ಯಾವ ರೀತಿಯಾಗಿ ಅವರು ಬಲಹೀನರಾಗಿದ್ದಾಗ ದೇವರು ಅವರಿಗೆ ಜಯವನ್ನು ಕೊಟ್ಟು ಅವರ ಕಾರ್ಯವನ್ನು ಸಿದ್ಧಿಗೆ ತಂದು
ಮುಂದೆ ಅವರು ಮತ್ತೆ ಯಶಸ್ವಿಯಾಗಿ ಸೇವೆ ಮಾಡೋದಕ್ಕೆ ದೇವರ ಕೃಪೆಯನ್ನು ಅನುಗ್ರಹಿಸಿದನು ಎಂಬುದಾಗಿ. ಮೂರನೇದಾಗಿ ನಾವು ನೋಡಿದ್ವಿ, ಸ್ತೋತ್ರ, ಯಾವ ರೀತಿಯಾಗಿ ದೇವರು ನಮ್ಮನ್ನು ಬಲಪಡಿಸಂದರೆ ಆತನಲ್ಲಿ ನಾವು ಕಾದಿದ್ದಾಗ, ನಾವು ಕಾಯುತ್ತಿರುವಂಥ ಸಮಯದಲ್ಲಿ ದಾವೀದ ಹೇಳಿದ, ಆಪತ್ತು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮೊರೆಯಲ್ಲಿ ನಾನು ಆಶ್ರಯಿಸಿಕೊಳ್ತೀನಿ, ನೀನು ನನ್ನ ಕಾರಿಗೆ ಎಲ್ಲವನ್ನು ಸಿದ್ಧಿಗೆ ತರ್ತೀಯ ಅಂತೇಳಿ. ಮತ್ತು ಪ್ರವಾದಿಯಾದ ಯೆಶಾಯನು ಹೇಳಿದ ಪ್ರಕಾರವಾಗಿ ಆತನಿಗಾಗಿ ನಾವು ಕಾದಿರಬೇಕಾದ್ರೆ ಹೊಸ ಬಲವನ್ನು, ಹದ್ದುಗಳಾಗೆ ಹೊಸ ಬಲವನ್ನು ನಮಗೆ ಅನುಗ್ರಹಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಸ್ತೋತ್ರ, ನಾವು ಕರ್ತನ ಸನ್ನಿಧಾನದಲ್ಲಿ ಈ ಅನುಭವಗಳ ಮುಖಾಂತರವಾಗಿ ನಮ್ಮನ್ನು ಕೂಡ ನಾವು ಸಮರ್ಪಣೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಮೂಲ ತಂದೆಗಳು, ಮೂಲ ಪಿತೃಗಳು ಈ ಅನುಭವದಲ್ಲಿ ಹಾದು ಹೋದರು, ಅವರು ದೊಡ್ಡ ಜಯವನ್ನು ಕಂಡರು. ಅಪೊಸ್ತಲನಾಗಿ ಪೌಲನು ಕೂಡ ಬಲಹೀನನಾದಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮೊರೆ ಇಟ್ಟ, ದೇವರು ತನಗೆ ಕೊಟ್ಟಂಥ ಕೃಪೆಯಿಂದ, ಬಲದಿಂದ ತನ್ನ ಸೇವೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿ ಜಯವಾಗಿ ತನ್ನ ಓಟವನ್ನು ಮುಗಿಸಿದ ಪ್ರಿಯರೇ. ಇವತ್ತು ನಾವು ಕೂಡ ನಮ್ಮನ್ನು ಬಲಪತ್ರ ವಿಶ್ವಾಸದಲ್ಲಿ ಇದ್ದುಕೊಂಡು ಎಲ್ಲ ಮಾಡೋದಕ್ಕೆ ನಮಗೆ ಶಕ್ತಿ ಇದೆ ಎಂಬುದಾಗಿ ಪೌಲನು ಹೇಳಿದ ಪ್ರಕಾರವಾಗಿ ಆ 3 ಹಂತದಲ್ಲಿ ಆತನಲ್ಲಿ ನೆಲೆಗೊಂಡಾಗ, ನಾವು ಬಲಹೀನರಾಗಿರಬೇಕಾದರೆ, ಆತನಲ್ಲಿ ಕಾದಿರುವಾಗ ಕರ್ತ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಈ ವಾಕ್ಯಗಳ ಮುಖಾಂತರವಾಗಿ ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧ ತಂದೆಯಾದ ದೇವರೇ, ಅಪೊಸ್ತಲನಾಗಿ ಪೌಲನು ಹೇಳಿದ ಪ್ರಕಾರವಾಗಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತಿಯುಳ್ಳವನಾಗಿದ್ದೇನೆ. ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ಥರ ಸ್ಥಿತಿಯಲ್ಲಿದ್ದರೂ ಅದರ ಗುಟ್ಟು ನನಗೆ ತಿಳಿದದೆ. ಆತ ನನ್ನನ್ನು ಬಲಪಡಿಸುವಂಥ ದೇವರೆಂಬುದಾಗಿ ಸಾಕ್ಷಿ ಕೊಟ್ಟ ಪ್ರಕಾರವಾಗಿ ನಿನ್ನನ್ನು ಕರ್ತನೇ ಸ್ತೋತ್ರ, ನಿನ್ನಲ್ಲಿ ನೆಲೆಗೊಳ್ಳುವವರನ್ನು ನೀನು ಬಲಪಡಿಸುವಂಥ ದೇವರಾಗಿದ್ದಿ. ನಾವು ಬಲಹೀನರಾಗಿರುವಾಗ ನೀನು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಿ. ನಾವು ನಿಮ್ಮಲ್ಲಿ ಕಾದುಕೊಂಡಿರುವಾಗ ನೀವು ನಮ್ಮನ್ನು ಬಲಪಡಿಸುವಂಥ ದೇವರಾಗಿದೆಯಾ ಕರ್ತನೆ. ಈ ದಿವಸದಲ್ಲಿ ಈ ವಾಕ್ಯವನ್ನು ಆಲಿಸಿದಂಥ ಪ್ರೀತಿಯ ಸಹೋದರ ಸಹೋದರಿ ದೇವ ಸೇವಕರು ಯಾರೇ ಆಗಿದ್ದರೂ ಕರ್ತನೆ ಸ್ತೋತ್ರ ರಾಜನೇ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಅಪೊಸ್ತಲನಾಗಿ ಪೌಲನಿಗಿಂದ ಮಾಡಿದ ವಾಗ್ದಾನದ ಪ್ರಕಾರವಾಗಿ ರಾಜನೇ, ಈ ದಿವಸದಲ್ಲಿ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಎಲ್ಲ ಪ್ರಿಯ ಸಹೋದರ ಸಹೋದರಿ ಮತ್ತು ಸೇವಕರಿಗೆ ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ಹೊಸ ಬಲದಿಂದ ತುಂಬಿಸು, ನಿನ್ನ ಅಭಿಷೇಕದಿಂದ ತುಂಬಿಸು ಕರ್ತನೆ. ನಿನಗಾಗಿ ಕಾದಿರುವವರೆಲ್ಲರೂ ಧನ್ಯರು ಕರ್ತನೆ ಸ್ತೋತ್ರ. ಒಂದು ವೇಳೆ ಕರ್ತನೆ ಅವರು ನಿನ್ನ ಸನ್ನಿಧಾನದಲ್ಲಿ ಕಾಯುವಂಥ ಅನುಭವವುಳ್ಳವರಾಗಿದ್ದರೆ ಇನ್ನೂ ಹೆಚ್ಚಾದ ನಿನ್ನ ಪ್ರಸನ್ನತೆ ಅವರನ್ನು ತುಂಬಿಕೊಳ್ಳಲಿ ಕರ್ತ. ಒಂದು ವೇಳೆ ಅವರು ಬಲಹೀನರಾಗಿರಬೇಕಾದ್ರೆ ನಿನ್ನ ಬಲದಿಂದ ಅವರನ್ನು ತುಂಬಿಸಿ ಆಶೀರ್ವಾದ ಮಾಡಿ ನಡೆಸು ಕರ್ತನೆ. ಇನ್ನೂ ಕೂಡ ನಿನ್ನ ಸನ್ನಿಧಾನದಲ್ಲಿ ಕಾಯುವಂತಹ, ವೆಯ್ಟಿಂಗ್ ಮಾಡುವಂಥ ಒಂದು ಅನುಭವದಲ್ಲಿ ಅವರು ನಡೆಸಬೇಕಾಗಿ ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ನಿನ್ನಲ್ಲಿ ಕಾಯಬೇಕಾದರೆ ನಿನ್ನ ಗೌರವಿಸುವಂಥ ದೇವರು, ಪ್ರಶಂಸಿಸುವಂಥ ದೇವರಾಗಿದ್ದಿ ಸ್ವಾಮಿ. ಅದಕ್ಕಾಗಿ ರಾಜನೇ ಸ್ತೋತ್ರಪ್ಪ, ಕರ್ತನೆ ಸ್ತೋತ್ರ. ಕರ್ತನಿಗೆ ಕಾದಿರುವವರು ಯಾರು ಆಶಾಭಂಗ ಪಡುವುದಿಲ್ಲ, ಅವರಿಗೆ ಹೊಸ ಬಲವನ್ನು ಅನುಗ್ರಹಿಸುವ ದೇವರಾಗಿದ್ದಿ. ಈ ವಾಕ್ಯಗಳ ಮುಖಾಂತರವಾಗಿ ಎಲ್ಲರನ್ನೂ ಕೂಡ ನೀನು ಆಶೀರ್ವಿಸಿ ಅವರ ನೂತನ ಬಲದಿಂದ ತುಂಬಿಸು ಕರ್ತನೆ. ನಮಗಲ್ಲ ಯೆಹೋವನೇ, ನಿನ್ನ ನಾಮದ ಮಹಿಮೆಗಾಗಿ ಕರ್ತನೆ ಸ್ತೋತ್ರ ರಾಜ. ನಮ್ಮ ಪ್ರಾರ್ಥನೆಯನ್ನು ನೀನು ಅಂಗೀಕರಿಸಿ ಎಲ್ಲರನ್ನ ಆಶೀರ್ವಾದ ಮಾಡಿ ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್. ಸ್ಥಿರಪಡಿಸುವಾತನೇ, ಬಲಪಡಿಸುವ